ಹರಿಹರ ಪಂಚಮಸಾಲಿ ಪೀಠದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ನೆನೆ ಲೆಕ್ಕದ ಕಾಳಗ ನಡೆದಿದ್ದಾಯ್ತು. ಇವತ್ತು ಹೊಸ ಪೀಠಾಧ್ಯಕ್ಷರ ಗುಸುಗುಸು ಶುರುವಾಗಿದೆ. ದಾವಣಗೆರೆಯ ಹರಿಹರ ಪಂಚಮಸಾಲಿ ಮಠದಲ್ಲಿ ಎದ್ದಿರೋ ಪಟ್ಟದ ಕಿಚ್ಚು ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಒಂದು ಸಾರಿ ಉಚ್ಚಾಟನೆ ಕದನ ಜೋರಾದ್ರೆ ಮತ್ತೊಂದು ಸಾರಿ ಲೆಕ್ಕ ಕೊಡಿ ಕಾಳಗ ಧಗಧಗಿಸ್ತಿದೆ. ನಿನ್ನೆ ಇಡೀ ದಿನ ಅನುದಾನದ ಕುರುಕ್ಷೇತ್ರವೇ ನಡೆದು ಹೋಗಿತ್ತು. ಟ್ರಸ್ಟಿಗಳು ಹಾಗೂ ಶ್ರೀಗಳ ಪರ ಭಕ್ತರ ನಡುವೆ ಹಂಗಾಮವೇ ಸೃಷ್ಟಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಹೊಸ ಸ್ವಾಮೀಜಿ ನೇಮಕದ ಗುಸುಗುಸು ಶುರುವಾಗಿದೆ. ಅನುದಾನದ ಕದನದ ಮಧ್ಯೆ ಪಟ್ಟದ ಫೈಟ್, ಸೈಲೆಂಟ್ ಗೇಮ್, ಹೊಸ ಸ್ವಾಮೀಜಿ ನೇಮಕಕ್ಕೆ ಪ್ಲಾನ್. ಸದ್ಯಕ್ಕೀಗ ಹರಿಹರದ ಪಂಚಮಸಾಲಿ ಮಠದಲ್ಲಿ ಪೀಠಾಧ್ಯಕ್ಷರೇ ಇಲ್ಲ. ಟ್ರಸ್ಟಿಗಳು ಸೇರ್ಕೊಂಡು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ದಾರೆ. ಇದು ಭಕ್ತರ ಕಣ್ಣು ಕೆಂಪಗಾಗಿಸಿರುವ ಹೊತ್ತಲ್ಲೇ ಪೀಠಾಧ್ಯಕ್ಷ ಸ್ಥಾನಕ್ಕೆ ಮತ್ತೊಬ್ಬರನ್ನ ತಂದು ಕೂರಿಸೋದಿಕ್ಕೆ ತೆರೆಮರೆಯಲ್ಲೇ ಪ್ಲಾನ್ ನಡೀತಿದೆ ಅನ್ನೋ ಗುಲ್ಲೆದ್ದಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಲೆಕ್ಕ ಕೊಡೋ ಕಾರ್ಯಕ್ರಮದ ವೇಳೆ ವಿಜಯಪುರ ಜಿಲ್ಲೆಯ ಮನಗೂಳಿ ಹಿರೇಮಠದ ಪೀಠಾಧಿಪತಿ ಅಭಿನವ ಸಂಗನಬಸವ ಸ್ವಾಮೀಜಿ ಕಾಣಿಸಿಕೊಂಡಿದ್ರು. ಇಷ್ಟು ದಿನ ಕಾಣದ ಶ್ರೀಗಳು ಏಕಾಏಕಿ ಪ್ರತ್ಯಕ್ಷವಾಗ್ತಿದ್ದಂತೆ ಮಠದ ಭಕ್ತರು ಕೂಡ ಶಾಕ್ ಆಗಿದ್ರು. ಶ್ರೀಗಳು ಎಂಟ್ರಿ ಆಗಿದ್ದೇ ಹೊಸ ಪೀಠಾಧಿಪತಿ ನೇಮಕಕ್ಕೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮಹಾಂತ ಗುರುಗಳ ಅಪ್ಪಟ ಶಿಷ್ಯರಾಗಿರುವ ಸಂಗನಬಸವ ಶ್ರೀಗಳು ಪಂಚಮಸಾಲಿ ಸಮುದಾಯದಲ್ಲಿ ಪ್ರಭಾವಿ ಸ್ವಾಮೀಜಿ. ಧಾರ್ಮಿಕ ಜ್ಞಾನ ಹಾಗೂ ವಾಕ್ಚಾತುರ್ಯದಿಂದ ದೊಡ್ಡ ಹೆಸರು ಮಾಡಿದ್ದಾರೆ. ಇವರನ್ನ ಹೊಸ ಪೀಠಾಧಿಪತಿಯಾಗಿ ನೇಮಕ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಹಲ್ಚಲ್ ಎಬ್ಬಿಸ್ತಿದೆ. ಆದರೆ ಸ್ವಾಮೀಜಿ ಮಾತ್ರ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಟ್ರಸ್ಟ್ ಕಡೆಯಿಂದಲೂ ಯಾವುದೇ ಮಾಹಿತಿ ಬಂದಿಲ್ಲ ಅಂದಿದ್ದಾರೆ. ಸಮಾಜಕ್ಕೆ ಹೇಳಿ ಟ್ರಸ್ಟ್ ಒಂದು ಮಾತು ವೇದಿಕೆ ಮುಖಾಂತರ ಭಾಷಣದಲ್ಲಿ ಮನಗೂಳಿ ಹಿರೇಮಠ ಆ ಮಠಕ್ಕೆ ಪಂಚಮಸಾಲಿಯವರೇ ಸ್ವಾಮೀಜಿ ಆಗ್ತಕ್ಕಂಥದ್ದು 1800 ವರ್ಷದ ಮಠ. ಆ ಮಠಕ್ಕೆ ಎಲ್ಲಾ ಧರ್ಮದ ಶಿಷ್ಯರಿದ್ದಾರೆ. ಒಟ್ನಲ್ಲಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿವೆ. ಈಗ ನೂತನ ಪೀಠಾಧ್ಯಕ್ಷರ ಹೆಸರು ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮುಂದೇನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18 ದಾವಣಗೆರೆ.